ಹಾಯ್ ಸ್ನೇಹಿತರೆ, ಈ ರಾತ್ರಿ ಒಬ್ಬರೇ ಕನ್ನಡಿಯ ಮುಂದೆ ನಿಲ್ಲೋದಕ್ಕೆ ಧೈರ್ಯ ಇದೆಯಾ? ಯಾಕಂದರೆ ಕೆಲವರು ಹೇಳುವ ಪ್ರಕಾರ ಹೆಚ್ಚು ಸಮಯ ಕನ್ನಡಿಯನ್ನು ನೋಡುತ್ತಿದ್ದರೆ ಒಂದು ಕ್ಷಣದಲ್ಲಿ ನಿಮ್ಮ ಮುಖವೇ ಬದಲಾಗುತ್ತಿರುವಂತೆ ಕಾಣಬಹುದು. ಆದರೆ ಅಚ್ಚರಿ ವಿಷಯ ಏನು ಗೊತ್ತಾ? ವಿಜ್ಞಾನ ಕೂಡ ಇದನ್ನು ಸಂಪೂರ್ಣವಾಗಿ ನಿರಾಕರಿಸಿಲ್ಲ. ಮತ್ತೆ ಕೊನೆಯಲ್ಲಿ ಹೇಳುವ ಒಂದು ವಿಚಿತ್ರ ವಿಷಯ ಬಹಳ ಜನರಿಗೆ ಇಂದಿಗೂ ಗೊತ್ತಿಲ್ಲ. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ಯಾವತ್ತಾದರೂ ನೀವು ಒಬ್ಬರೇ ಕನ್ನಡಿಯ ಮುಂದೆ ರಾತ್ರಿ ನಿಂತು ಸ್ವಲ್ಪ ಹೆಚ್ಚು ಸಮಯ ನಿಮ್ಮ ಮುಖವನ್ನೇ ನೋಡಿದ್ದೀರಾ? ಆ ಕ್ಷಣದಲ್ಲಿ ಒಂದು ವಿಚಿತ್ರ ಭಯ ಶುರುವಾಗುತ್ತದೆ. ಮುಖ ಅದೇ ಇದ್ದರೂ ಏನೋ ಬೇರೆ ರೀತಿಯಾಗಿ ಕಾಣಲು ಶುರುವಾಗುತ್ತದೆ. ಕೆಲವರಿಗೆ ಕಣ್ಣುಗಳು ವಿಚಿತ್ರವಾಗಿ ಕಾಣುತ್ತವೆ, ಇನ್ನು ಕೆಲವರಿಗೆ ಮುಖವೇ ನಿಧಾನವಾಗಿ ಬದಲಾಗುತ್ತಿರುವಂತೆ ಅನ್ನಿಸುತ್ತದೆ. ಆ ಕ್ಷಣಕ್ಕೆ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರುತ್ತದೆ, ಇದು ನಿಜವಾಗಿಯೂ ನನ್ನ ಮುಖನಾ? ಆದರೆ ಅಚ್ಚರಿ ವಿಷಯ ಏನು ಗೊತ್ತಾ? ವಿಜ್ಞಾನ ಹೇಳುವ ಪ್ರಕಾರ ಕತ್ತಲಿನಲ್ಲಿ ಅಥವಾ ಕಡಿಮೆ ಬೆಳಕಿನಲ್ಲಿ ಒಂದೇ ಮುಖವನ್ನು ಹೆಚ್ಚು ಸಮಯ ನೋಡುತ್ತಿದ್ದರೆ ನಮ್ಮ ಮೆದುಳು ಅದನ್ನು ಸರಿಯಾಗಿ ಗುರುತಿಸಲು ಕಷ್ಟಪಡುತ್ತದೆ. ಅದರಿಂದ ಮುಖದ ಆಕಾರ, ಕಣ್ಣುಗಳ ಚಲನೆ ಮತ್ತು ಮುಖಭಾವಗಳು ಕೂಡ ವಿಚಿತ್ರವಾಗಿ ಕಾಣಲು ಶುರುವಾಗಬಹುದು. ಅಂದರೆ ಒಂದೇ ದೃಶ್ಯವನ್ನು ಹೆಚ್ಚು ಸಮಯ ನೋಡಿದಾಗ ನಮ್ಮ ಮೆದುಳು ಕೆಲವು ಭಾಗಗಳನ್ನು ಕಡೆಗಣಿಸಲು ಶುರು ಮಾಡುತ್ತದೆ. ಅದಕ್ಕೆ ಮುಖ ವಿಚಿತ್ರವಾಗಿ ಕಾಣಬಹುದು. ಆದರೆ ಹಲವರು ಇದನ್ನು ವಿಜ್ಞಾನದಿಂದ ಅರ್ಥ ಮಾಡಿಕೊಳ್ಳುವುದಿಲ್ಲ. ಕೆಲವರು ಹೇಳ್ತಾರೆ ಕನ್ನಡಿಯಲ್ಲಿ ವಿಚಿತ್ರ ಶಕ್ತಿ ಇರುತ್ತದೆ ಅಂತ. ಇನ್ನು ಕೆಲವರು ರಾತ್ರಿ ಕನ್ನಡಿಯನ್ನು ಹೆಚ್ಚು ಸಮಯ ನೋಡಬಾರದು ಅಂತ ನಂಬ್ತಾರೆ. ಅದರಲ್ಲೂ ಮಧ್ಯರಾತ್ರಿ ಸಮಯದಲ್ಲಿ ಒಬ್ಬರೇ ಕನ್ನಡಿಯ ಮುಂದೆ ನಿಂತರೆ ಬಹಳ ಜನರಿಗೆ ವಿಚಿತ್ರ ಅನುಭವ ಆಗುತ್ತದೆ. ಯಾಕಂದರೆ ಆ ಸಮಯದಲ್ಲಿ ಸುತ್ತಮುತ್ತ ಸಂಪೂರ್ಣ ನಿಶಬ್ದ ಇರುತ್ತದೆ. ಮನಸ್ಸು ಕೂಡ ಹೆಚ್ಚು ಯೋಚಿಸಲು ಶುರು ಮಾಡುತ್ತದೆ. ಅದರಿಂದ ಸಣ್ಣ ಭಯ ಕೂಡ ತುಂಬ ದೊಡ್ಡದಾಗಿ ಅನ್ನಿಸುತ್ತದೆ. ಆದರೆ ಈಗ ಬರುತ್ತದೆ ಅತ್ಯಂತ ವಿಚಿತ್ರ ಭಾಗ. ಕೆಲವರು ಹೇಳುವ ಪ್ರಕಾರ ಹೆಚ್ಚು ಸಮಯ ಕನ್ನಡಿಯನ್ನು ನೋಡುತ್ತಿದ್ದಾಗ ತಮ್ಮ ಮುಖವೇ ಅಪರಿಚಿತ ವ್ಯಕ್ತಿಯಂತೆ ಕಾಣುತ್ತದೆ. ಅಂದರೆ ತಮ್ಮನ್ನೇ ಗುರುತಿಸಲು ಕೆಲ ಕ್ಷಣ ಕಷ್ಟವಾಗುತ್ತದೆ. ಆ ಕ್ಷಣಕ್ಕೆ ದೇಹದ ತುಂಬ ನಡುಕ ಶುರುವಾಗುತ್ತದೆ. ಆದರೂ ಇಂದಿಗೂ ಮಾನವನ ಮನಸ್ಸು ಮತ್ತು ಭಯದ ನಡುವೆ ಇರುವ ಸಂಬಂಧ ಪೂರ್ಣವಾಗಿ ಅರ್ಥವಾಗಿಲ್ಲ. ಆದರೆ ಒಂದು ವಿಷಯ ಮಾತ್ರ ಸತ್ಯ, ರಾತ್ರಿ ಒಬ್ಬರೇ ಕನ್ನಡಿಯ ಮುಂದೆ ನಿಂತಾಗ ಆ ವಿಚಿತ್ರ ಅನುಭವವನ್ನು ಮರೆತುಕೊಳ್ಳೋದು ತುಂಬ ಕಷ್ಟ. ಹಾಗಾದರೆ ನಿಮಗೂ ಯಾವತ್ತಾದರೂ ಕನ್ನಡಿಯಲ್ಲಿ ನೋಡಿದಾಗ ವಿಚಿತ್ರ ಅನುಭವ ಆಗಿದೆಯಾ? ಆ ಸಮಯದಲ್ಲಿ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ಇನ್ನಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.